ಸೆಲೆಕ್ಟ್ ಆಗಲ್ಲ ಅಂತ ಗೊತ್ತಾಗಿ ರಾಜಲಕ್ಷ್ಮಿನ ದುಡ್ಡಲ್ಲಿ ಕೊಳ್ಳೋಕ್ ನೋಡ್ದೆ. ಅದು ವರ್ಕ್ ಆಗಿಲ್ಲ ಅಂತ ಹೇಳಿ ನನ್ನ ಕಿಡ್ನಾಪ್ ಮಾಡಿ ಸ್ಟೇಟ್ ಟೀಮ್ ಸೋಲ್ಬೇಕು ಅಂತ ಹೇಳ್ತೀಯಾ? ಕೊನೆಗೂ ನೀನು ಸೋತ್ ಹೋದೆ. ರಾಜಲಕ್ಷ್ಮಿ ಸ್ಟೇಟ್ ಟೀಮ್ ನ ಗೆಲ್ಸಿದ್ಲು. ಅದನ್ನ ಮನ್ಸಲ್ಲಿ ಇಟ್ಕೊಂಡು ಇದೆಲ್ಲ ಬೇಕು ಅಂತ ನೀನೇ ಮಾಡ್ತಿದ್ಯಲ್ವಾ? ನಮ್ಮಪ್ಪ ಏನು ಮಾಡಿಲ್ಲ ಅಂತ ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ನಿಂಗ್ ಬಾಯಿ ಮುಚ್ಚು ಅಂತ ಹೇಳ್ದೆ ಅಲ್ವಾ? ನೀ ಮತ್ತೆ ಫೇಮ್ ದುಡ್ಡಿಂದ ಬರೋದಲ್ಲ, ಕಷ್ಟಪಟ್ಟು ಸಾಧಿಸ್ಬೇಕು. ನೀನೇನ್ ಡ್ಯಾಡ್ಸ್ ಲಿಟಲ್ ಪ್ರಿನ್ಸಸ್ ಅನ್ಕೊಂಡಿದ್ದೆಲ್ಲ ಕಾಲ್ ಹತ್ರ ಬಂದ್ ಬೀಳೋಕೆ? ನೀನೊಂದ್ಸಲ ಈ ತರ ಹುಚ್ಚುಚ್ಚಾಗಿ ಏನಾದ್ರು ಮಾಡಿದ್ರೆ ಕಾಲ್ ಮುರಿದಾಕ್ ಬಿಡ್ತೀನಿ. ನಾನು ಹೋಗೋಷ್ಟರಲ್ಲಿ ರಾಜಲಕ್ಷ್ಮಿ ನಿರಪರಾಧಿ ಅಂತ ಬಿಡುಗಡೆ ಆಗ್ದಿದ್ರೆ ನೀನು ಮತ್ತೆ ನಿನ್ನ ಮಗಳು ಜೀವನ ಪೂರ್ತಿ ಅನುಭವಿಸ್ಬೇಕು. ಹಾಗೆ ಮಾಡ್ತೀನಿ, ನೋಡ್ತಾ ಇರಿ. ಇದ್ಯಾವುದು ಹೊಸ ತಲೆನೋವು? ಏನ್ ರಾಜಿ, ಏನ್ ಮಾಡ್ತಿದ್ಯಾ? ಯಾಕೆ ಯಾಕೆ ಬಂದೆ ಇಲ್ಲಿಗೆ? ನಿನ್ಗೆ ಒಂದು ವಿಡಿಯೋ ತೋರಿಸ್ತೀನಿ, ನೋಡು. ನೋಡು ಎಷ್ಟು ಚೆನ್ನಾಗಿದೆ, ಒರಿಜಿನಲ್ ಫುಟೇಜ್. ಇದಕ್ಕಿನ್ನು ಎಡಿಟಿಂಗು, ಕಲರ್ ಡೆಕೋರೇಷನ್ ಏನು ಮಾಡಿಲ್ಲ, ಜಸ್ಟ್ ಹಾಗೆ ಶೂಟ್ ಮಾಡಿ ಹೀಗ್ ತಗೊಂಡ್ ಬಂದೆ. ಅಶ್ಮಿತಾ ನೋಡು, ನಿನ್ಗೆ ಮೆರವಣಿಗೆ ಮಾಡೋ ವಿಡಿಯೋನ ತೆಗಿಬೇಕು ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದೆ, ಆದ್ರೆ ಇಲ್ಲಿ ನೋಡು, ಈ ವಿಡಿಯೋ ಸಿಕ್ತು ತಂದೆ. ಹೌದು, ಈ ವಿಷಯ ನಿಮ್ಮಪ್ಪಂಗ್ ಗೊತ್ತಾದ್ರೆ ಪಾಪ ಎದೆ ಹೊಡ್ಕೊಂಡ್ ಸತ್ತೋಗ್ತಾರಲ್ವಾ? ಅಶ್ಮಿತಾ, ನಿನ್ ಸ್ವಾರ್ಥಕ್ಕೋಸ್ಕರ ನಿಮ್ಮಪ್ಪನ್ ಪ್ರಾಣನ್ ತೆಗಿತ್ಯಾ? ದೇಶದ ಮೇಲೆ ಅಷ್ಟೊಂದ್ ಪ್ರೀತಿ ಇದೆ ಅನ್ನೋದಾದ್ರೆ ಟ್ಯಾಲೆಂಟ್ ಉಪಯೋಗಿಸಿ ಗೆಲ್ಲೋದ್ ಬಿಟ್ಟು ಡ್ರಗ್ಸ್ ತಗೊಂಡ್ ಗೆಲ್ತೀಯಾ? ಇದು ತಪ್ಪು ಅಲ್ವಾ ರಾಜಿ? ಓ, ಹೇಗಿದ್ರು ಗೆದ್ಬಿಡ್ತೀನಿ ಅಂತ ಯಾರತ್ರನಾದ್ರೂ ದುಡ್ಡಿಸ್ಕೊಂಡ್ಯಾ? ಸೋತ್ ಹೋದ್ರೆ ಅವ್ರಿಗೆ ದುಡ್ಡು ಕೊಡ್ಬೇಕು ಅಂತ ಈ ತರ ಮಾಡಿದ್ಯಾ? ನೋಡಿದ್ಯಾ ನೀನ್ ಮಾಡಿದ್ ಒಂದ್ ತಪ್ಪಿಂದ ನಿನ್ ಜೀವನ ಹೇಗೆ ತಲೆ ಕೆಳಗಡೆ ಆಗಿದೆ ಅಂತ? ನಿನ್ ಸ್ವಾರ್ಥಕ್ಕೋಸ್ಕರ ನಿನ್ನ ನಂಬಿರೋ ಕೋಟ್ಯಾಂತರ ಜನರಿಗೆ ಮೋಸ ಮಾಡ್ತೀಯಾ? ನಾನಂತದ್ದೆಲ್ಲ ತಗೊಂಡಿಲ್ಲ. ನನಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ಏನಾಯ್ತು ಮೇಡಮ್? ಏನಿದು ನ್ಯೂಸೆನ್ಸ್? ನಿಜ ಹೇಳ್ತಾ ಇದ್ದೀನಲ್ಲ, ಅದಕ್ಕೆ ತಾಳ್ಮೆ ಕಳ್ಕೊತಿದ್ದಾಳೆ. ನೀವ್ ಹೋಗಿ, ನಾನ್ ನೆಮ್ಮದಿಯಾಗಿ ಮಾತಾಡ್ಕೊಂಡ್ ಬರ್ತೀನಿ. ಇಲ್ಲಿ ನ್ಯೂಸೆನ್ಸ್ ಮಾಡಬೇಡಿ. ಹಾ ಆಯ್ತು, ನೀವ್ ಹೋಗಿ. ರಾಜಲಕ್ಷ್ಮಿ, ಕೂಲ್. ಈ ತರ ನೀನ್ ಕೂಗಾಡೋದಿಕ್ ಕೂಡ ನೀನ್ ಒಳಗಡೆ ಇರೋ ಡ್ರಗ್ಸೇ ಕಾರಣ. ಅಶ್ಮಿತಾ, ಅದ್ರ ಎಫೆಕ್ಟ್ ತುಂಬಾ ಪವರ್ಫುಲ್ ಆಗಿರುತ್ತೆ. ಈ ತರ ಡೆಲಿಕೇಟ್ ಬಾಡಿನಲ್ಲಿ ಇನ್ನೂ ಜಾಸ್ತಿ ಎಫೆಕ್ಟ್ ತೋರಿಸುತ್ತೆ. ನೀನ್ ತುಂಬಾ ಜಾಸ್ತಿ ಮಾತಾಡ್ತಿದ್ಯಾ ಅಶ್ಮಿತಾ. ಸೆಲ್ಲಿಂದ ಈಚೆ ನಿಂತಿದ್ಯಾ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ. ಕೈಗೆ ಸಿಕ್ಕದೆ ಅಂದ್ರೆ ಎರಡಕ್ಕೆ ನೀನು ಕಿತ್ತೋಗೋ ಹಾಗೆ ಹೊಡಿತೀನಿ. ನೀನ್ ಕುಶಲಕ್ಷೇಮ ವಿಚಾರ್ಸಕ್ ಬಂದಿರೋ ನೀನ್ ಓರ್ಗಿತ್ತಿ ಮೇಲೆ ಫ್ರಸ್ಟ್ರೇಷನ್ ತೋರಿಸ್ಬಾರ್ದು ರಾಜಿ. ಹೇಳು ಅದ್ಯಾ. ಅದೇನಿಲ್ಲ ದೊಡ್ಡಪ್ಪ, ಮೊನ್ನೆ ರಾಜಿ ಹಾಕಿ ಮ್ಯಾಚ್ ಅಲ್ಲಿ ಸ್ಟೇಟ್ ಲೆವೆಲ್ ಅಲ್ಲಿ ಗೆದ್ದಿದ್ದಾಳಲ್ವಾ, ಅದಕ್ಕೆ ಅಂತ ಊರಲ್ಲಿ ದೊಡ್ಡವರೆಲ್ಲ ಸನ್ಮಾನ ಮಾಡ್ಬೇಕು ಅನ್ಕೋತಿದ್ದಾರೆ. ಅದ್ಯಾ, ಊರಲ್ಲಿ ನಡೀತಿರೋದೇನು, ನೀನ್ ಹೇಳ್ತಿರೋದೇನು? ಅದೇ ಚಿಕ್ಕಪ್ಪ, ಸನ್ಮಾನ ನಮ್ಮೂರ್ ಮಧ್ಯದಲ್ಲೇ ಮಾಡ್ಬೇಕಾ ಅಥವಾ ಅಕ್ಕಪಕ್ಕದವ್ರನ್ನೆಲ್ಲ ಕರೆದು ಮಾಡ್ಬೇಕಾ? ಅದೇ ಅಲ್ವಾ ಡಿಸ್ಕಷನ್. ಇವನ್ ಹೇಳ್ತಾ ಇರೋದಕ್ಕೂ ನೀನ್ ಹೇಳ್ತಾ ಇರೋದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಮತ್ತೆ ನೀನ್ ಹೇಳ್ಬೇಕು ಅಂತಿರೋದು ಏನ್ ಶಿವರಾಜು? ಅದೇ ಅಣ್ಣ, ನಮ್ ರಾಜಿಗೆ ಸನ್ಮಾನ ಮಾಡೋ ದಿನ ನೀವು ಆ ಸ್ಟೇಜ್ ಮೇಲೆ ಇರ್ಬೇಕಂತೆ. ಊರ್ನವ್ರಿಗೆ ನಿಮ್ ಪರಿಸ್ಥಿತಿ ಗೊತ್ತಿಲ್ವಲ್ಲ. ನನ್ನ ಮಕ್ಕಳಿಗೋಸ್ಕರ ಸ್ಟೇಜ್ ಏನು, ದೊಡ್ಡ ದೊಡ್ಡ ಬೆಟ್ಟಗಳನ್ನೇ ಹತ್ತು ಬಿಡ್ತೀನಿ.
ನಮ್ ರಾಜಲಕ್ಷ್ಮಿ ಅಂದ್ರೆ ನಮ್ಮೂರ್ನವ್ರಿಗೆ ಎಷ್ಟು ಅಭಿಮಾನ ಅಂತ ನೋಡಿ ದೊಡ್ಡಪ್ಪ. ಎಲ್ರೂ ಅವ್ರ ಮಗು ತರಾನೇ ನೋಡ್ತಾ ಇದ್ದಾರೆ. ಅವ್ರ ಮನೆ ಹೆಣ್ಮಗು ಗೆದ್ದಿರೋ ಹಾಗೆ ನೋಡ್ತಾ ಇದ್ದಾರೆ. ನನ್ನ ಮೇಲೆ, ನನ್ನ ಮನೆಯವ್ರ ಮೇಲೆ ಅವ್ರಿಗಿರೋ ಅಭಿಮಾನ ಅಂತದ್ದು. ನಾನು ನನ್ನ ಜೀವನದಲ್ಲಿ ಏನಾದರೂ ಸಾಧಿಸಿದ್ದೀನಿ ಅಂತಂದ್ರೆ ಅದು ಈ ಊರಿನ ಜನರ ಪ್ರೀತಿ, ಅಭಿಮಾನ. ಭಾವನೂರು ಹಾಸ್ಪಿಟಲ್ ಇದ್ದಾಗ ಊರ್ ಜನರೆಲ್ಲ ದುಡ್ಡಿಗೋಸ್ಕರ ಗಲಾಟೆ ಮಾಡಿದ್ರಲ್ಲ, ಅದು ಗೊತ್ತಿಲ್ಲದೆ ಈ ತರ ಮಾತಾಡ್ತಿದಾರೆ. ಈಗ ನೀವೇನು ಆ ವಿಷಯ ಹೇಳ್ಬೇಕು ಅಂತಿದ್ದೀರಾ? ಬಾಯಿ ಮುಚ್ಕೊಂಡು ಸೈಲೆಂಟ್ ಆಗಿರಿ. ಆದ್ರೂ ರಾಜಿ ತನ್ನನ್ನ ಗುರುತಿಸ್ಕೊಂಡಿರೋದು ರಾಜ್ಯ ಮಟ್ಟದಲ್ಲೇ ಅಲ್ವಾ? ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವಳು ಗೆಲುವನ್ನ ಸಾಧಿಸಿದ ಮೇಲೇನೆ ಸನ್ಮಾನ ಮಾಡಿದ್ರೆ ಚೆನ್ನಾಗಿರುತ್ತೆ. ಹೋಗ್ಲಿ ಬಿಡಿ ದೊಡ್ಡಪ್ಪ, ಅವ್ರವ್ರ ಅಭಿಮಾನ ಅವ್ರದ್ದೇ ಅಲ್ವಾ. ಯಾವ ಸಂಬಂಧನೂ ಇಲ್ದೇ ಇರೋ ಸಿನಿಮಾ ಹೀರೋಗಳಿಗೆ ಫ್ಯಾನ್ಸು ಹಾಲಭಿಷೇಕ ಎಲ್ಲ ಮಾಡ್ತಾರೆ. ಅಂಥದ್ರಲ್ಲಿ ಈ ಊರ್ ಜೊತೆ ಇಷ್ಟೊಂದು ಅನುಬಂಧ ಬೆಳೆಸ್ಕೊಂಡಿರೋ ರಾಜಿಗೆ ಸನ್ಮಾನ ಮಾಡಲ್ವಾ? ಸರಿ, ಆಯ್ತು. ರಾಜಲಕ್ಷ್ಮಿ ಒಪ್ಕೊಂಡ್ರೆ ನನಗೇನು ಅಭ್ಯಂತರ ಇಲ್ಲ. ನೀವು ಸ್ವತಂತ್ರದಿಂದ ಬೆಳೀತಾ ಇದ್ದೀರಾ, ನನಗಷ್ಟು ಸಾಕು. ಭಾವನೂರು, ಇರೋಣ? ಒಂದ್ ನಿಮಿಷ. ನಾವೆಲ್ಲ ಇದೀವಲ್ವ ಅಣ್ಣ? ಹೇಳಿ, ಹುಷಾರು.